ನಮ್ಮ ಸಿಸ್ಟರ್ ಅವರ. ನನ್ನ ಹೆಸರು ಆಮೀನಾ, ನಾನು ಅವ್ರ ಅಕ್ಕ. ನಮ್ಮ ಸಿಸ್ಟರು ಮೊದಲೇ ವಿಜಯನಗರಲ್ಲಿ ಜಿ ಅಕೌಂಟಿಂಗಲ್ಲಿ ಕೆಲಸ ಮಾಡಿ HR ಇದ್ದಿದ್ದವರು. ಏನ್ ಎಜುಕೇಶನ್ ಮಾಡ್ಕೊಂಡಿದ್ರು? ಡಬಲ್ ಡಿಗ್ರಿ ಮಾಡಿದ್ದಾರೆ ಸರ್, MA ಡಬಲ್ ಡಿಗ್ರಿ ಮಾಡಿದ್ದಾರೆ. ಮದುವೆ ಯಾವ ವರ್ಷ ಮಾಡಿದ್ರು? ಏನ್ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಸರ್. 22 ಜುಲೈಗೆ 2023ಗೆ ಮದುವೆ ಆಗಿರೋದು ಸರ್. ಹುಡುಗ ಯಾರು ಏನು ಅಂತೇಳಿ ಗೊತ್ತಿದ್ದವರ? ಇಲ್ಲ ಪರಿಚಯ, ಅದೇ ಇರ್ತಾರ ಬ್ರೋಕರ್ಸ್ ಇರ್ತಾರಲ್ಲ ಆ ಥರ ಇದಾಗಿರೋದು. ಆಮೇಲೆ ಎಲ್ಲ ಮನೆ ಅಕ್ಕಪಕ್ಕ ಎಲ್ಲರೂ ಅವ್ರು ಎಲ್ಲಿ ಮೊದಲೇ ಇದ್ದು ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಒಳ್ಳೆಯವರು ಅಂತ ವಿಚಾರಿಸದೆ ಮದುವೆ ಮಾಡಿದ್ವಿ ಅವ್ರಿಗೆ. ಮದುವೆ ಆಯ್ತು, ನಂತರದಲ್ಲಿ ಏನ್ ಕಾರಣ ಆಯ್ತು ಅಂತ? ಏನ್ ಕಾರಣ ಅಂತ ಫಸ್ಟ್ ಅವರು ಇಲ್ಲಿ ಇದ್ರು ಕನಕನಗರಲ್ಲಿ ಇದ್ರು. ಆಮೇಲೆ ಅವರು ಪ್ರಮೋಷನ್ ಆಯ್ತು, ದಿಲ್ಲಿಗೆ ಹೋಗ್ಬಿಟ್ರು ಅವರು. ಆಕಾಶ ಏರ್ಲೈನ್ ಅಲ್ಲಿ ಟ್ರೈನಿಂಗ್ ಕೊಡೋದು. 70-80 ಇದೆ ಸರ್. ಅವ್ರಿಗೆ ಸಾಲಾನು 16 lakhs ಇದೆ ಸರ್. ಅಂದ್ರೆ ಸಾಲ ಅಂದ್ರೆ ಇವರು ಬೇರೆಯವರು ಕೊಟ್ಟಿರೋದ ಅಥವಾ ಇವರು ಕೊಡ್ಬೇಕಾಗಿರೋದ? ಇಲ್ಲ, ಬೇರೆಯವರು ಇವ್ರು ಮಾಡಿಸ್ಕೊಂಡಿರೋದು. ಗಂಡ ಮದ್ವೆಗೆ ಅಲ್ಲ ಸಾಲ, ಅವರು ಮದ್ವೆ ಮುಂಚೆಯಿಂದಾನೇ ಅಷ್ಟು ಸಾಲ ಇತ್ತಿದ್ದು. ಅದು ಎಲ್ಲ ಗೊತ್ತಿಲ್ಲ ಸರ್ ನಮ್ಗೆ, ಇವತ್ ಗೊತ್ತಾಗಿರೋದು. ಏನ್ ಸಮಸ್ಯೆ ಆಗಿತ್ತು ಅಂತ ಹೇಳಿ? ಏನ್ ಸಮಸ್ಯೆ ಅಂದ್ರೆ ಅವರು ದಿಲ್ಲಿಗೆ ಹೋಗ್ಬಿಟ್ರು. 3 ತಿಂಗಳು ಇದು ಇದೆ. 3 ತಿಂಗಳು ಆದ್ಮೇಲೆ ನನ್ಗೆ ಮತ್ತೆ ಬೆಂಗಳೂರು ಬಂದ್ಬಿಡ್ತೀನಿ ಅಂತ. ಆಮೇಲೆ ಅವರು ಬಂದೇ ಇಲ್ಲ. ಫೋನ್ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಏನು ಅವ್ರಿಗೆ ಇದ್ ಮಾಡ್ತಾ ಇರ್ಲಿಲ್ಲ. ರೆಸ್ಪಾನ್ಸ್ ಜಾಸ್ತಿ ನನ್ನ ತಂಗಿಗೆ ರೆಸ್ಪಾನ್ಸ್ ಕೊಡ್ತಾ ಇರ್ಲಿಲ್ಲ. ನಾವೇನು ಬಿಸಿ ಇರ್ತಾನೆ ಅಪ್ಪ, ಬಿಡಿ ಅಂತ ನಾನು ಇದ್ ಮಾಡ. ಬಟ್ ನನ್ಗೆ ಹೇಳಲಿಲ್ಲ ಏನು ಮ್ಯಾಟ್ರ್ ಅಂತ. ಆಮೇಲೆ ಅವರೇ ಫೋರ್ಸ್ ಮಾಡಿ 3 ತಿಂಗಳಾದ್ಮೇಲೆ ಅವರೇ ದಿಲ್ಲಿಗೆ ಹೋಗಿದ್ರು ಜೊತೆಯಲ್ಲಿ. ದಿಲ್ಲಿಗೆ ಹೋಗ್ಬಿಟ್ಟು ಅವರು ವರ್ಕ್ ಫ್ರಮ್ ಹೋಮ್ ತಗೊಂಡು ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡುವಾಗ ಏನು ಲ್ಯಾಪ್ಟಾಪ್ ಅಲ್ಲಿ ಎಲ್ಲ ಪ್ರೂಫ್ ಅವ್ರಿಗೆ ಸಿಕ್ಕಿದೆ. ಅಫೇರ್ ಇರೋದು, ವಿಡಿಯೋಸ್, ಚಾಟ್ಸ್, ಬೇರೆ ಹುಡುಗಿ ಜೊತೆ ಆಡ್ತಾ ಇರೋದು ವಿಡಿಯೋಸ್. ಅವ್ರ ಹುಡುಗಿ ಇದ್ದಾರಲ್ವಾ, ಅವ್ರ ಗರ್ಲ್ ಫ್ರೆಂಡ್ ಇದ್ದು 3 ವರ್ಷದಿಂದ ಲಿವಿಂಗ್ ಅಲ್ಲಿ ಇದ್ರು ಅಂತೆ. ಅವರು ಮದ್ವೆ ಮೊದ್ಲೇನೆ ಅವ್ರ ಮದ್ವೆ ಮಾಡ್ಕೋತೀನಿ ಅಂದ್ರೆ ಅವ್ರ ಮದ್ವೆ ಇಲ್ಲ, ನಾನು ಅಮ್ಮ ಎಲ್ಲಿ ಹೇಳ್ತಾರೆ ಅಲ್ಲೇ ಮಾಡ್ಕೋತೀನಿ, ನಿನ್ಗೆ ಮಾಡ್ಕೊಡಲ್ಲ. ಅವ್ರು ನಾನ್ ಮುಸ್ಲಿಮ್ಸ್ ಇದ್ದಿದ್ದವರು. ಅವ್ರು ನಾನು ನಿನ್ ಮುಸ್ಲಿಮ್ಸ್ ಆಗ್ತೀನಿ ಕನ್ವೆಂಟ್ ಅಂತಾನು ಹೇಳಿದ್ದಾರೆ. ಕನ್ವೆಂಟ್ ಆಗ್ತೀನಿ, ನಿನ್ ಮದ್ವೆ ಮಾಡ್ಕೊ. ಇಲ್ಲ, ಆ ತರ ಆಗಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ದಿನಾನು ಅವ್ರ ಹುಡುಗಿ ನನ್ನ ತಂಗಿಗೆ ಫೋನ್ ಮಾಡಿ ಹೇಳಿದ್ದಾರೆ, ನಿನ್ ಮದ್ವೆಗೆ ದಿನಾನು ನನ್ಗೆ ಫೋನ್ ಬಂದಿದೆ, ನಿನ್ನ ಗಂಡ ಫೋನ್ ಮಾಡಿದ್ದಾರೆ. ರಿಲೇಷನ್ ಲಿವಿಂಗ್ ನಲ್ಲಿ ಇದ್ದಿದ್ದು ಇಬ್ರು. ಎಲ್ಲ ಗಂಡ ಹೆಂಡತಿ ಹೆಂಗಿರ್ತಾರೆ ಆ ತರ. ಇದೆಲ್ಲ ಗೊತ್ತಾದ್ಮೇಲೆ ನಿಮ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಡಿಸ್ಕಷನ್ ಆಗಿತ್ತಾ? ಇದು ಮನೇಲಿ ಇಲ್ಲ ಸರ್, ಫಸ್ಟ್ ಹೇಳಿಲ್ಲ ನಮ್ ತಂಗಿ. ಜಗಳ ಹಂಗೆ ಚಿಕ್ಕಪ್ಪಕ್ಕೂ ಸ್ವಲ್ಪಗೆ ಜಗಳ ಮಾಡ್ತಾ ಇದ್ದಿದ್ದು. ನಾನ್ ಕೇಳ್ತಾ ಇದ್ದೆ, ಹೇಳಲೇ ಇಲ್ಲ. ಒಂದ್ಸತಿ ನಾನ್ ಮನೆಗೆ ಕರ್ಕೊಂಡ್ ಬನ್ನಿ, ಏನಮ್ಮ ಕೇಳಿದ್ರೆ ಅವ್ರು ಹೇಳಿದ್ರು, ಏನು ಈ ತರ ಆಗಿದೆ, ಫೋಟೋಸ್ ಎಲ್ಲ ಇದೆ. ನನಗೆ ಕೊಟ್ರು ಫೋಟೋಸ್ ಎಲ್ಲ, ವಿಡಿಯೋಸ್ ಎಲ್ಲ. ಅವತ್ತು ನಾನು ಹೇಳ್ದೆ, ಏನಮ್ಮ ಮಾಡೋದು ಇವಾಗ ಅಂದ್ರೆ, ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕರೆಸಿ ಮಾತಾಡ್ಸೋಣ, ಜಾಸ್ತಿ ಆಚೆ ನನ್ನ ಹಸ್ಬೆಂಡ್ ಇದ್ದು ಹೋಗ್ಬಾರ್ದು, ನಾನು ಅವ್ರಿಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ತಂಗಿ. ಸ್ಯಾಟರ್ಡೇನು ಏನೋ ಆ ಥರನೇ ಏನೋ ಸ್ವಲ್ಪ ಜಗಳ. ಸ್ಯಾಟರ್ಡೇ ಬೆಳಿಗ್ಗೆ ನಾನು ಫೋನ್ ಮಾಡಿದೆ. ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಹಾಸನ್ಗೆ ಹೋಗಿದ್ದೆ. ಹಬ್ಬ ಇತ್ತು ಅಲ್ವಾ, ಮಕ್ಳು ಕರ್ಕೊಂಡು ಹಾಸನ್ ಹೋಗಿದ್ದೆ ನಾನು ಚಿಕ್ಕಮ್ಮ ಮನೆಗೆ. ಅಲ್ಲಿ ನಾನು ಕರೆದ್ರೆ ಅವ್ರಿಗೂ ಇಲ್ಲ, ಅವ್ರು ಕೆಲಸ ಇದೆ ಅಂತ ಬಂದಿಲ್ಲ. ಅವ್ರು ಬರ್ತಾ ಇದ್ರು, ಇವತ್ತು ಇರ್ತಾ ಇತ್ತು ನನ್ನ ಜೊತೆ, ಬಟ್ ಬಂದಿಲ್ಲ. ಆಮೇಲೆ ಸ್ಯಾಟರ್ಡೆ ನಾನು ಫೋನ್ ಮಾಡಿದೆ, ಏನ್ಮಾ ಮಾಡ್ತಾ ಇದೆಯಾ? 11:30 ಮಾರ್ನಿಂಗ್. ಇಲ್ಲ ಅಕ್ಕ, ಆಚೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಆಚೆ ಹೋಗ್ತಾ ಇದ್ದೀನಿ ಹೋಟೆಲ್ಗೆ. ಓಕೆಮ್ಮ, ಯಾರು ಅಂದ್ರೆ ನಮ್ಮ ಗಂಡನು ನಾನು. ಬಸೀರ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ, ಇಲ್ಲ ರಜಾನಲ್ಲಿ ಇದ್ದಾರೆ. ಓಕೆಮ್ಮ, ಫೈನ್, ಓಕೆ ಅಂತ ಬಿಟ್ಬಿಟ್ಟು 3:30 ಸ್ಯಾಟರ್ಡೆ 3:30 ಫೋನ್. ಈ ಥರ ಮನೆಯಲ್ಲಿ ಎಲ್ಲರೂ ಇದು ಮಾಡಿ ಜಗಳ ಮಾಡಿ ಎಲ್ಲರೂ ಕಿತ್ತಾಕ್ಬಿಟ್ಟು ಹೋಗಿದ್ದಾನೆ. ಮನೆ ಐಟಮ್ಸ್ ಎಲ್ಲ ಹೊಡೆದಾಕಿದ್ದಾರೆ.